ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕನ್ನಡ ಸ್ಟುಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಜಾಗ ವ್ಯಾಸಂಪುರ ಮಾರ್ಕೆಟ್ ಅಂದ್ರೆ ತರಕಾರಿ ಮಾರ್ಕೆಟ್. ಇಲ್ಲಿ ಕಡಿಮೆ ಬೆಲೆಗೆ ತರಕಾರಿ ಸಿಗುತ್ತೆ. ನೀವು ಇಲ್ಲಿಂದ ತಗೊಂಡೋಗಿ ಸಿಟಿಗಳಲ್ಲಿ ನೀವು ವ್ಯಾಪಾರವನ್ನ ಕೂಡ ಮಾಡಬಹುದು. ಬನ್ನಿ, ಹಿಂದೆ ನೋಡ್ತಿರ್ಬೋದು ನೀವು. ನೋಡಿ, ಬೆಳಿಗ್ಗೆ ತುಂಬಾ ಇಬ್ನಿ ತುಂಬ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ವಿಡಿಯೋ ಮಾಡೋದಕ್ಕೆ, ಆದ್ರೂ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಗೇಟ್. ವ್ಯಾಸಂಪುರ ತರಕಾರಿ ಮಾರ್ಕೆಟ್ ಎಂಟ್ರೆನ್ಸ್ ಗೇಟ್ ಇದೇನೆ. ಒಳಗಡೆ ಹೋಗೋಣ ಬನ್ನಿ. ಇವಾಗ ತಾನೇ ಶುರುವಾಗಿದೆ ವ್ಯಾಪಾರ. ಕರೆಕ್ಟಾಗಿ 4:30 ಇಂದ 5 ಗಂಟೆಗೆ ಹೋದ್ರೆ ಇಲ್ಲಿ ಆರಾಮಾಗಿ ಬೇಗ ಆದಷ್ಟು ಕಡಿಮೆ ಬೆಲೆಗೆ ತರಕಾರಿಗಳನ್ನು ತಗೋಬಹುದು. ಈ ಗಾಡಿಗಳಲ್ಲಿ ಲೋಡ್ ಮಾಡ್ತಿದ್ದಾರೆ. ಕೆಲವೊಂದು ಗಾಡಿಗಳನ್ನೆಲ್ಲ ಇವಾಗ ಬಂದು ಅನ್ಲೋಡ್ ಮಾಡ್ತಿರ್ತಾರೆ. ಕಾರಣ ಈ ಆಟೋಗಳಲ್ಲಿ ನೋಡ್ತಿರ್ಬೋದು, ಇವೆಲ್ಲಾ ಗಾಡಿಗಳಲ್ಲೂ ತರಕಾರಿಗಳನ್ನ ತಗೊಂಡೋಗಿ ಎಲ್ಲ ಲೋಡ್ ಆಗಿ ನಿಂತಿದ್ದಾವೆ ಗಾಡಿಗಳು. ಎಲ್ಲ ವ್ಯಾಪಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬೆಳಗ್ಗೆನೆ ಇಬ್ನಿ ಬೀಳ್ತಾ ಇದೆ, ತುಂಬಾ ಸಿಕ್ಕಾಪಟ್ಟೆ ಇಬ್ನಿ ಬೀಳ್ತಾ ಇದೆ. ಹಂಗಾಗಿ ಸ್ವಲ್ಪ ಕಷ್ಟ. ನೋಡ್ತಿರ್ಬೋದು ಇಲ್ಲಿ ಎಲ್ಲ ರಾಶಿ ಗಟ್ಲೆ ಹಾಕೊಂಡು ತರಕಾರಿಗಳನ್ನ ಮಾರ್ತಿರ್ತಾರೆ. ಯಜಮಾನ ನಮಸ್ತೆ, ಆಯ್ತಾ ಕಾಫಿ? ಹಾ, ಹೌದೌದು, ಬರ್ತೀನಿ, ನಿಮ್ಮದ್ರನೇ ಬರ್ತೀನಿ ಫಸ್ಟ್. ಹೆಂಗಿದೆ ವ್ಯಾಪಾರ? ಏನ್ ಸ್ವಲ್ಪ ದಿನೇ ಡೌನ್ ಆಗ್ತಾ ಇದೆ. ಇವತ್ತು ಹೆಂಗಿದೆ ವ್ಯಾಪಾರ? ಇವತ್ತು ಏನ್ ಜನವೇ ಕಾಣ್ತಾ ಇಲ್ಲ. ಜನವೇ ಕಾಣ್ತಿಲ್ಲ ಅನ್ನಿ. ಇವತ್ತು ಮಂಜ್ ಕಾಣ್ತಾ ಇದೆ, ಬರೀ ಇಬ್ರು ಬೀಳ್ತಾ ಇದೆ ಸಿಕ್ಕಾಪಟ್ಟೆ. ಇವತ್ತು ಮಂಜ್ ಕಾಣ್ತಾ ಇದೆ, ಜನ ಕಾಣ್ತಾ ಇಲ್ಲ. ಇನ್ನೇನೋದಕ್ಕೆ ಏನ್ ಇಷ್ಟಪಡ್ತೀರಾ ಮಾರ್ಕೆಟ್ ಬಗ್ಗೆ? ಮಾರ್ಕೆಟ್ ಸ್ವಲ್ಪ ಇಲ್ಲಿ ಮಾಡ್ತಕ್ಕಂತ ವ್ಯವಸ್ಥೆಗಳು ಸರಿ ಇಲ್ಲ. ಸರಿ ಇಲ್ದಲೆ ದಿನೇ ಸ್ವಲ್ಪ ಬಿಸ್ನೆಸ್ ಗಳು ಡಲ್ ಆಗ್ತಾ ಇದೆ. ರೈತರಿಗೆ ತೊಂದರೆ ಆಗ್ತಾ ಇದೆ. ರೈತಗಳು ಬೇಜಾರ್ ಮಾಡ್ಕೊಂತವ್ರೆ. ಬರೋ ರೈತಗಳು ಬೇರೆ ಮಾರ್ಕೆಟ್ ನೋಡೋಣ ಅನ್ನೋ ಪರಿಸ್ಥಿತಿ ಬರ್ತಾರೆ. ಹೌದಾ? ಆಕ್ಚುಲಿ ಸ್ಥಳೀಯ ಮತ್ತೆ ವ್ಯವಸ್ಥೆಗಳನ್ನ ಸರಿಪಡಿಸಕ್ಕೆ ಫಸ್ಟ್ ಕೂತ್ಕೊಂಡು ಯೋಚನೆ ಮಾಡಿ ಯಾವ ರೀತಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗತ್ತೆ, ಗ್ರಾಹಕರಿಗೆ ಅನುಕೂಲ ಆಗತ್ತೆ ಅನ್ನೋದು ಒಂದು ಚರ್ಚೆ ಮಾಡಿದ್ರೆ ಅದು ಅನುಕೂಲ ಆಗತ್ತೆ. ಇಲ್ಲದ್ರೆ ಏನಾಗತ್ತೆ, ಬೇಕಾಬಿಟ್ಟಿ ಮಾಡಿದ್ರೆ ಬೇಕಾಬಿಟ್ಟಿ ವ್ಯಾಪಾರಗಳು ಆಗ್ತದೆ. ರೈತರಿಗೂ ಅನಾನುಕೂಲ, ವ್ಯಾಪಾರಸ್ಥರಿಗೂ ಸಮಯ ನಿಗದಿರಲ್ಲ. ಹಂಗಾಗಿ ಅನಾನುಕೂಲ ಜಾಸ್ತಿ ಕಾಣ್ತಾ ಇದೆ. ಧನ್ಯವಾದ ಯಜಮಾನ್ರೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ವ್ಯಾಪಾರ ಹೇಗಿದೆ ಇವತ್ತು? ಶೀಲ ಮೂಟೆ ಇಲ್ಲ? ಎಲ್ಲ ಮೂಟೆ ಎಲ್ಲ ನೋಡಿ, ಅದೆಲ್ಲ 400 ಬರೋದು 300 ರೂಪಾಯಿ ಇಟ್ಟಿದೀವಿ. ಒಂದ್ ಮೂಟೆ 400 ರೂಪಾಯಿ? ಅದು 400 ರೂಪಾಯಿ. ಒಂದ್ ಪ್ಯಾಕೆಟ್ ತಗೊಳ್ಳೋಣ 10 ರೌಂಡ್ ಬರ್ತಾನೆ. ಹೋಲ್ಸೇಲ್ ಕೇಳ್ಕೊಂಡು ಹೋಗ್ತಾನೆ. ಅಲ್ಲಿ ಕಮ್ಮಿ ಇಲ್ಲಿ ಕಮ್ಮಿ ಬರ್ತಾನೆ. ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ತಗೋತಾರೆ. ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ತಗೋತಾರೆ. ಕಮ್ಮಿ ಅಂತಂದ್ರೆ ಅಲ್ಲಿ ನೋಡ್ತಾರೆ. ಲಾಸ್ಟ್ಗೆ ನನಗೆ ಜನ ಬರ್ಲಿಲ್ಲ ಅಂದ್ರೆ ನಾನ್ ಕಮ್ಮಿ ಇಕ್ತೀನಿ. ಹೇಳ್ಕೊಂಡು ನರ್ತಿಯಿಂದ 400 ಅಂತೀನಿ. ಏನಪ್ಪ ಹೋಗ್ಲಿಲ್ಲ ಅಂತ ಇವಾಗ ಕಮ್ಮಿ ಮಾಡ್ತೀನಿ. ಎಷ್ಟು ಗಂಟೆವರೆಗೂ ನಡೆಯುತ್ತೆ ಇಲ್ಲಿ? 8-9 ಗಂಟೆವರೆಗೂ ನಡೀತಾರೆ. 9 ಗಂಟೆ ಕ್ಲೋಸ್ ಆಗುತ್ತೆ. 9 ಗಂಟೆಗೆ ಹೇಳ್ಬೇಕಾದ್ರೆ ಸಸ್ತಾ ಮಾರ್ಕೆಟ್ ಅಂದ್ರೆ ಸದ್ಯಕ್ಕೆ ದಾಸಂಪುರ ಮಾರ್ಕೆಟ್ ಬೆಂಗಳೂರಿಗೆ ಅಂತೀರಾ? ಇದು ಮುಂಚೆ ಯಶವಂತಪುರ ನಡೀತಾ ಇತ್ತಲ್ಲ, ಇದು ಅಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಇಲ್ಲಿ ಶಿಫ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಶಿಫ್ಟ್ ಆಗಿ 4 ವರ್ಷ, ಅಲ್ಲಿಗೆ 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷ ಆಯ್ತು. ಆದ್ರೆ ಇಂಪ್ರೂವ್ಮೆಂಟ್ ಏನಂತ ಯೋಚನೆ ಮಾಡ್ತಾ ಕಾಣ್ತಾ ಇಲ್ಲ. ಯಾಕಂದ್ರೆ ಸಿಟಿ ಜನ ಬರಲ್ಲ, ಚಿಲ್ಲರೆ ವ್ಯಾಪಾರಗಳು ನಡೆಯಲ್ಲ. ಇಲ್ಲಿ ಚೆನ್ನಾಗಿ ನಡೀತೆ ಅಂತ ಹೇಳ್ತಾರಲ್ಲ, ಇಲ್ಲಿ ವ್ಯಾಪಾರ ಕಮ್ಮಿನೇ, ಕಡಿಮೆ ಅಂತೀರಾ? ನಿಮ್ಮ ಹೆಸರು? ನನ್ನ ಹೆಸರು ಹನುಮೇಗೌಡ ಅಂತೇಳಿ, ಮೇಟ್ರು ಹನುಮೇಗೌಡ ಅಂತಾರೆ. ಇಲ್ಲಿ ಏನಾಗುತ್ತೆ, ಅಂಗಡಿಗಳು ಜಾಸ್ತಿ ಇದೆ. ಅದ್ರ ತಕ್ಕನಾಗಿ ಸರಕು ಬಂದಂಗೆ ವ್ಯಾಪಾರಸ್ಥರು ಬರ್ಬೇಕು. ವ್ಯಾಪಾರಸ್ಥರು ಬಂದ್ರೆ ವ್ಯಾಪಾರ ಚೆನ್ನಾಗಿ ನಡೀತಾರೆ. ಯಾವ್ಯಾವ ಕಡೆಯಿಂದೆಲ್ಲ ಬರುತ್ತೆ ಈಗ ತರಕಾರಿ? ಇಲ್ಲಿಗೆ ಹೆಚ್ಚು ಕಮ್ಮಿ ಕರ್ನಾಟಕದ ಎಲ್ಲಾ ಭಾಗದಿಂದ, ಈ ಕಡೆ ಹಾಸನ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಅಲ್ಲಿಂದೆಲ್ಲ ಬರ್ತದೆ. ಸೊಪ್ಪೆಲ್ಲ ಬೆಳಗಾವಿಯಿಂದಲೂ ಬರ್ತದೆ. ಹೌದಾ? ಔಟ್ ಆಫ್ ಇದೆಲ್ಲ ಬಟಾಣಿ ಅವೆಲ್ಲ ಬರ್ತವೆ. ಮತ್ತೆ ಈ ಕಡೆ ಮೈಸೂರು, ಎಲ್ಲಾ ಕಡೆಯಿಂದನೂ ಬರ್ತೇನೆ. ಎಲ್ಲಾ ಕಡೆಯಿಂದ ಬರ್ತದೆ. ಚಿಕ್ಕಬಳ್ಳಾಪುರ. ಧನ್ಯವಾದ ಯಜಮಾನ್ರೆ. ಯಜಮಾನ್ರು ಪಾಪ ತುಂಬಾ ಚೆನ್ನಾಗಿ ಹೇಳಿದ್ರು. ವ್ಯಾಪಾರ ಇತ್ತೀಚೆಗೆ ಕಡಿಮೆ ಆಗ್ಬಿಟ್ಟಿದೆ ಅಂತೆ. ತುಂಬಾ ಅಂಗಡಿಗಳಾಗಿರೋದ್ರಿಂದ ವ್ಯಾಪಾರ ಡಲ್ಲು ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ, ನೋಡ್ಬೇಕು. ನನಗೇನ್ ಆತರ ಅನ್ಸಿಲ್ಲ, ಬಟ್ ಜನ ಕಾಣಿಸ್ತಾ ಇಲ್ಲ ಇವತ್ತು ಯಾರು. ತುಂಬಾ ಜನ ತಗೊಳ್ಳೋರಾಗಿ ಮಾರೋರು ತುಂಬಾ ಜನ ಇದಾರೆ, ಬಟ್ ತಗೊಳ್ಳೋರು ಯಾರು ಅಷ್ಟೊಂದು ಕಾಣಿಸ್ತಾ ಇಲ್ಲ. ನೋಡ್ಬೇಕು, ಎಲ್ಲ ಗಾಡಿಗಳು ಲೋಡ್ ಆಗಿ ಹೋಗ್ತಾ ಇರೋಂತ ಹೊರಗಡೆಗೆ. ಬನ್ನಿ ಮುಂದೆ ನೋಡೋಣ. ಇಲ್ಲಿ ರಾಶಿ ಗಟ್ಟಲೆ ಗುಡ್ಡ ಹಾಕ್ಬಿಟ್ಟಿದ್ದಾರೆ ಕೊತ್ತಂಬರಿ ಸೊಪ್ಪೆಲ್ಲ.
ಲೈನ್ ಪಿಕ್ಚರ್ ಅವರೇ ಹೇಳಿ ಸರ್. ಮಾರ್ಕೆಟ್ ಅಲ್ಲ ಅದೇ ತೋರ್ಸಿ ಮಕ್ಕ ತೋರ್ಸಲ್ಲ ಅವರು. ರೇಟ್ ಎಲ್ಲ ಹೆಂಗಿದೆ? ರೇಟು ಹೆಂಗಿದೆ ಸುಮ್ಮನೆ ಬಂದಿದ್ದಾಯ್ತು ಅನ್ನಿ. ಹೇಳು ರೇಟು. ಯಾವ ಪ್ರೈಸ್ ಬೇಕಾ ಅವ್ರೆಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ. ಹೌದಾ? ಹೆಂಗಿದೆ ಅಣ್ಣ ಬಿಸ್ನೆಸ್? ನೋಡ್ತಾ ಇದ್ದೀರಾ ಕ್ಲೈಮೇಟ್? ಅದು ಜನನೇ ಕಾಣ್ತಿಲ್ಲ ಇವತ್ತು. ಕ್ಲೈಮೇಟ್ ನೋಡ್ತಾ ಇದ್ದೀರಲ್ಲ, ಕ್ಲೈಮೇಟ್ ಬಿಸಿಲು ಬೀಳ್ತಾ ಇದೆ ಸಿಕ್ಕಾಪಟ್ಟೆ. ಮೆಂತ್ಯ 10 ರೂಪಾಯಿ, ಪಾಲಕ್ 10 ರೂಪಾಯಿ, ಸಬ್ಬಕ್ಕಿ 10 ರೂಪಾಯಿ, ಎಲ್ಲ 10 ರೂಪಾಯಿ ಸರ್. ಎಲ್ಲ 10 ರೂಪಾಯಿನಾ? ಹೋಲ್ಸೇಲ್ ಹೋಲ್ಸೇಲ್ ಏನೆಲ್ಲ ಡಿಮಾಂಡ್ ಮಾಡ್ಬಿಟ್ಟಿದ್ದೀರಾ ಸೊಪ್ಪೆಲ್ಲ? ಏನಿಲ್ಲ ಸರ್, ಇದೇ ಡೌನು. ಇದೇ ಡೌನ್ ಅಂತೀರಾ? ಇದೇ ಡೌನು. ಮೆಂತ್ಯ ಎಲ್ಲ 20 ರೂಪಾಯಿ ಮಾಡ್ಬೇಕು, 10 ರೂಪಾಯಿ ಮಾಡ್ತಾ ಇದ್ದಾರೆ. ಕೊತ್ತಂಬರಿ, ನಾಟಿ ಕೊತ್ತಂಬರಿ 10 ರೂಪಾಯಿ. ನಾಟಿ ಕೊತ್ತಂಬರಿ 10 ರೂಪಾಯಿ. ಓಕೆ, ಥ್ಯಾಂಕ್ಸ್ ಅಣ್ಣ. ವ್ಯಾಪಾರ ಎಲ್ಲ ಫುಲ್ಲು ಜಾಸ್ತಿ ಆಗ್ಬಿಟ್ಟಿದೆ, ಹಾಗಾಗಿ ಜನ ಕಾಣಿಸ್ತಾ ಇಲ್ಲ. ಇಬ್ಬರು ಬಿದ್ದಿದೆ ಅಂತ ಅಥವಾ ಏನೋ ಗೊತ್ತಿಲ್ಲ, ಬಟ್ ಅಷ್ಟೊಂದು ಜನ ಏನಿಲ್ಲ ಇವತ್ತು. ನೀವು ನೋಡ್ತಿರ್ಬೋದು, ಇದೆಲ್ಲ ಸೊಪ್ಪುಗಳಿಗೆ ಅಂತಾನೆ ಮೀಸಲಿಟ್ಟಿರುವಂತ ಜಾಗ. ಅಣ್ಣ ಹೆಂಗೆ ಸೊಪ್ಪು? ಸೊಪ್ಪೊಂದು ರೇಟ್ ಅಂತ ಹೇಳು. ಹೆಂಗಣ್ಣ ರೇಟು? ರೇಟ್ ಹೆಂಗೆ ಸೊಪ್ಪು? ಯಾವ್ದಣ್ಣ? 15 ರೂಪಾಯಿ. ಕೊತ್ತಂಬರಿ 10 ರೂಪಾಯಿ. ಫುಲ್ ಹೋಲ್ಸೇಲೇನೆ? ಫುಲ್ ಎಲ್ಲ ಡಿಮಾಂಡ್ ಮಾಡ್ಬಿಟ್ಟಿದ್ದೀರಾ? ನೋಡಿ, ಇಲ್ಲಿ ಬೀನ್ಸ್ ಎಲ್ಲ ರಾಶಿ ರಾಶಿ ಗಟ್ಟಿ ತರಕಾರಿಗಳನ್ನ ಹಾಕಿ ಮಾಡ್ತಿದ್ದಾರೆ. ತಗೊಂಡೋಗಿ ಆರಾಮಾಗಿ ಮಾಡ್ಕೋಬಹುದು. ಅಣ್ಣ ಹೆಂಗೆ ಮೆಣಸಿನಕಾಯಿ? 30 ರೂಪಾಯಿ ಕೆಜಿ? 30. ಓಕೆ ಓಕೆ. ಅಣ್ಣ ಹೆಂಗೆ ನಿಂಬೆಣ್ಣಲ್ಲ? ಕೇಳಿದೆ ಅಷ್ಟೇ ವ್ಯಾಪಾರಕ್ಕೆ. ಎಷ್ಟಣ್ಣ? 2 ರೂಪಾಯಿ 3 ರೂಪಾಯಿ. ಹೋಲ್ಸೇಲ್ ಆದ್ರೆ? ಹೋಲ್ಸೇಲ್ 2 ರೂಪಾಯಿ 3 ರೂಪಾಯಿನಾ? ಜಾಸ್ತಿ ತಗೊಂಡಿದ್ರೆ ಕಡಿಮೆ ಆಗುತ್ತೆ ಅಷ್ಟೇನಾ? ಜಾಸ್ತಿ ಏನಾದ್ರು ತಗೊಂಡ್ರೆ 100 200 ಪೀಸ್ 300 ಪೀಸ್ ಆತರ? ಹೌದಾ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹಾ, ವ್ಲಾಗ್ ಹೋಗಿ. ಹಾ, ವಿಡಿಯೋ ಮಾಡ್ಕೊಂಡು ಹೋಗೋರ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಜನಗಳು. ಅವರೇ ಕೇಳ್ತಾರೆ, ಕರೆದು ಮಾತಾಡಿಸ್ತಾರೆ, ಖುಷಿ ಆಗುತ್ತೆ ನಿಜವಾಗ್ಲು. ಇವತ್ತೇನೋ ವ್ಯಾಪಾರ ಕಡಿಮೆ, ಬಹುಶಃ ಧನುರ್ಮಾಸ ಟೈಮ್ ಅನ್ಸುತ್ತೆ, ಹಂಗಾಗಿ ವ್ಯಾಪಾರ ಸ್ವಲ್ಪ ಕಡಿಮೆ. ಶಾಸನಪುರ ಮಾರ್ಕೆಟ್ ಅಲ್ಲಿ ನಿಮ್ಗೆ 2 ಬ್ಲಾಕ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಆಪೋಸಿಟ್ ಸೈಡ್ ಇದು ಎ ಬ್ಲಾಕ್, ಅದು ಹಿಂದೆ ಇದೆಯಲ್ಲ ಇದು ಬಿ ಬ್ಲಾಕ್. ಈಗ ಒಳಗಡೆ ಹೋಗ್ತಾ ಇದೀನಿ. ತರಕಾರಿಗಳು ಜಾಸ್ತಿ ಹೆಚ್ಚಾಗಿ ಸಿಗೋದು ಈ ಕಡೆನೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇದು ಕ್ಯಾಪ್ಸಿಕಮ್ ಚೀಲ 400 ರೂಪಾಯಿ ಅಂತೆ. ಅಣ್ಣ ಎಷ್ಟು ಕೆಜಿ ಬರ್ತಿದ್ದು ಚೀಲ? 10 ಕೆಜಿ. ಇದು ಮೂಲಂಗಿ ಎಷ್ಟು ಕೆಜಿ ಬರುತ್ತೆ? ನೋಡಿ, ಇದು 200 ಕೆಜಿ 200 ರೂಪಾಯಿ 10 ಕೆಜಿ ಬರುತ್ತೆ ಇದು ಮೂಟೆ. ಅಣ್ಣ ಕ್ಯಾರೆಟ್ ವಿಡಿಯೋ ನೀವು ಬರ್ತೀರ ಹೇಳಿ. 40 ರೂಪಾಯಿ ಕೆಜಿ. ಹೋಲ್ಸೇಲ್ ಆದ್ರೆ ಎಷ್ಟಣ್ಣ? ಹೋಲ್ಸೇಲ್ ರೇಟು? ಹೋಲ್ಸೇಲ್ 40. ಏನೆಲ್ಲ ಡಿಮಾಂಡ್ ಮಾಡ್ಬಿಟ್ಟಿದ್ದೀರ ತರಕಾರಿ ಎಲ್ಲ ಫುಲ್ಲು. ತಗೊಂಡು ಎಲ್ಲಿ ತಗೊಂಡ್ ಹೋಗ್ಲಿ ನಾನು? ಏನೆಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದೀರ. ನೋಡಿ, ಹಾರ್ಡ್ ವರ್ಕರ್ ಒಬ್ರಿಗೆ ಕ್ಯಾರೆಟ್ ಹೊತ್ಕೊಂಡ್ ಬರ್ತಾವ್ರೆ. ಕೋಸು ಹೆಂಗಣ್ಣ? ಕೋಸು ಓ ನಿಮ್ದೇನಾ? ನೋಡಿ, ಕೋಸು 20 ರೂಪಾಯಿ ಕೆಜಿ ಅಂತೆ. ರಾಶಿ ರಾಶಿ ಹಾಕಿದಾರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ. ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ. ಕೋಸೆಲ್ಲ ಕ್ಲೀನ್ ಮಾಡಿ ಸೈಡ್ಗೆ ಹಾಕಿ ಇಟ್ಟಿರೋದು ಮೂಟೆ. ಆತರ ಬಂದಿರೋದನ್ನ ಕಸ ತೆಗೆದು ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಜೋಡಿಸಿರೋದು. ಅಣ್ಣ ಹೆಂಗೆ ಪೀಸು ಕೋಸು?
ಅವ್ರೇನಾ ಹೇಳಿದ್ರು ಬಿಡಿ. ಅಣ್ಣ ಹೆಂಗೆ ಕೆಜಿ ಕ್ಯಾರೆಟ್? ಹೆಂಗಣ್ಣ ಕೆಜಿ ಕ್ಯಾರೆಟ್? ಕೆಜಿ 50. ಹೋಲ್ಸೇಲ್ ಕೊಡೋದು? ಹೋಲ್ಸೇಲ್ ಅಂದ್ರೆ ಹೆಂಗ ಕೊಡ್ತೀರಾ? ಏನೆಲ್ಲ ಡಿಮ್ಯಾಂಡ್ ಮಾಡ್ಬಿಟ್ಟಿದ್ದೀರಾ ತರಕಾರಿ? ಹೆಂಗ್ ನಡೀತಿದೆ ವ್ಯಾಪಾರ? ಸುಮಾರು ಜನ ಇಲ್ಲಲ್ಲ ಅಷ್ಟೊಂದಿಲ್ಲ, ಜನ ಕಡಿಮೆನೆ ಇವತ್ತು. ಹೆಂಗಣ ಬಟಾಣಿ ಹೆಂಗಣ? ಜನ ಕಡಿಮೆ ಹಂಗಾಗಿ ಜನ ಜಾಸ್ತಿ ಇದ್ರೆ ಸ್ವಲ್ಪ ಡಿಮಾಂಡ್ ಕಡಿಮೆ ಆಗುತ್ತೆ. ಹೆಂಗಣ ತರಕಾರಿ? ತರಕಾರಿ ಹೆಂಗೆ ಕೆಜಿ? ಹ್ಮ್ 45. ಹಾ 65 ರೂಪಾಯಿ ಕೆಜಿ. 45 35. 45 45 ಇದು 30 ರೂಪಾಯಿ. ಸಾರಿ, ಹಾ 30 40. ಆಮೇಲೆ ಸಿಗಡಿಗೆ 45 ರೂಪಾಯಿ. ಏನಣ್ಣ ಫುಲ್ ಡಿಮಾಂಡ್ ಮಾಡ್ಬಿಟ್ಟಿದ್ರಲ್ಲ ವ್ಯಾಪಾರ? ಏನು ನಮ್ಮ ಜನ ಕಡಿಮೆ ಅಲ್ಲ, ಜನ ಕಡಿಮೆ, ವ್ಯಾಪಾರನೂ ಕಮ್ಮಿ ಸ್ವಲ್ಪ ಇವಾಗ, ಮುಂಚೆ ತರ ಇಲ್ಲ. ಮಂಡಿಲೇ ಜಾಸ್ತಿಗಲ್ಲ, ಮಂಡಿಲೇ ಜಾಸ್ತಿ. ನಮ್ಗೆ 2 3 ದಿನ ಆದ್ರೆ ಮಂಡಿ ಎಲ್ಲ ಅದಕ್ಕೆ ವಾಡೆ ಕುಟ್ಟಿ ಏನೋ ಮಾಡ್ತಾ ಇದ್ದಾನೆ. ಮಾಡಿ ಮಾಡಿ ಒಳ್ಳೇದಾಗ್ಲಿ ಮಾಡಿ. ಥ್ಯಾಂಕ್ ಯು ಅಣ್ಣ. ಮಾತಾಡ್ತೀರಣ್ಣ? ಬೆಲೆ ಇಲ್ಲ, ಹಾ ಇದೇ ಬಿಡೈತೆ. ನಾವು ರೈತರ ಹಳ್ಳಿನ ಬರ್ತೀವಿ. ಎಲ್ಲಿಂದ ಬಂದಿರೋದು ನೀವು? ಸಿರಾಜಿಂದ ಬಂದಿದ್ದೀವಿ. ಹಾ 10 ರೂಪಾಯಿ ಬೆಲೆ ಸಿಕ್ಕಲ್ಲ ನಮ್ಗೆ. ಯಾವ್ದು ಎಕ್ಸ್ಪೋರ್ಟ್ ಮಾಡಿ ಸರ್, ಪರವಾಗಿಲ್ಲ. ಹೆಂಗಣ್ಣ ಮೂಟೆ ಇದು? ಅದೇ ಸರ್, ಅವಾಗ ಜಾಸ್ತಿ ಆಗುತ್ತೆ ಬೆಲೆ. ಹಂಗ 400 ರೂಪಾಯಿನಾ? ಓಕೆ ಓಕೆ ಓಕೆ. ಮಾತಾಡ್ತಿದ್ರು. ಹೌದಾ? ಎಲ್ಲಿ ಸಿರಾಯಿಂದ ಬಂದಿರೋದ ನೀವು? ಏನ್ ತಗೊಂಡ್ಬಂದಿದ್ದೀರಾ ತರಕಾರಿ? ಮೆಣಸಿನಕಾಯಿ, ಬದನೆಕಾಯಿ. ಹಾ ಬೇರೆ ಹೆಂಗಿದೆ ಕೆಜಿ ಮೆಣಸಿನಕಾಯಿ ಈಗ? ಇಲ್ಲ, ಹಾ ರೇಟು 20 ರೂಪಾಯಿ ಕೆಜಿ. 20 ರೂಪಾಯಿನಣ್ಣ? ಏನ್ ಜನ ಇಲ್ಲಲ್ಲ ಅಷ್ಟೊಂದು ಈ ಸಲ? ಐತೆ. ಅಲ್ಲ ಅಲ್ಲ ಜನ ಇಲ್ಲ, ಏನಣ್ಣ ಫುಲ್ ಡೌನು, ಜನ ವ್ಯಾಪಾರ ಡೌನು. ಧನುರ್ಮಾಸ ಅಂತನಾ? ಸರಿ ಅಣ್ಣ, ಓಕೆ ಥ್ಯಾಂಕ್ ಯು. ತರಕಾರಿ ಸಿಕ್ಕಾಪಟ್ಟೆ ಇದೆ, ಆದ್ರೆ ಜನ ಇಲ್ಲ, ಕೊಂಡ್ಕೊಳ್ಳೋರು ಕಡಿಮೆ, ಹಂಗಾಗಿ ಸ್ವಲ್ಪ ತರಕಾರಿ ಜನ ಜಾಸ್ತಿ ಇದ್ರೆ ನಿಮ್ಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ ತರಕಾರಿಗಳು. ಆದಷ್ಟು ಬಂದು ತಗೊಳ್ಳೋರು ನೋಡಿ ಆರಾಮಾಗಿ ತಗೋಬಹುದು ಅಣ್ಣ. ಅಣ್ಣ ಹೆಂಗೆ ನಿಂಬೆಹಣ್ಣು ಹೆಂಗೆ ಕೇಳಿದೆ ವ್ಯಾಪಾರ? ಹೆಂಗಣ್ಣ? 3 ಪೀಸ್ 3 ರೂಪಾಯಾ? ಅಣ್ಣ ಕನ್ನಡ ಸ್ಟುಡಿಯೋ ಅಂತ ಸ್ನೇಹಿತರೆ, ಇಲ್ಲಿ ತುಂಬಾ ತರಕಾರಿಗಳನ್ನ ರಾಶಿ ಗುಡ್ಡೆ ಹಾಕೊಂಡ್ ಮಾರ್ತಿದ್ದಾರೆ. ಜನ ಕಡಿಮೆ, ಏನೆಲ್ಲ ಬಿದ್ದೋಗಿದೆ, ರೈತರು ಪಾಡ ಅಷ್ಟೇ ಪಾಪ. ವ್ಯಾಪಾರ ಡಲ್ ಆಗಿದೆಲ್ಲ, ಏನ್ ಸಮಸ್ಯೆ ಇದು? ಏನ್ ಸಮಾಚಾರ ಅಂದ್ರೆ ಇವಾಗ ನೋಡ್ರಿ ಈ ತರ ಯಾರು ಬರೋರಿಲ್ಲ. ಇದೆ ಬಂದ್ರೆ ವೆಹಿಕಲ್ ಇರೋರೇ ಬರ್ಬೇಕು, ಹಾ ಬಸ್ಸು ಕಾರಲ್ಲಿ ಯಾರು ಬರೋರಿಲ್ಲ ಇಲ್ಲಿಗೆ.
ಮುಂಚೆ ಯಶವಂತಪುರದಲ್ಲಿ ನಡೀತಾ ಇತ್ತಲ್ಲ ಅವಾಗ ಚೆನ್ನಾಗಿ ಯಶವಂತಪುರದಲ್ಲಿ ನಡೀತಾ ಇತ್ತು ಅಂದ್ರೆ ಅದು ಸೆಂಟ್ರಲ್ ಪ್ಲೇಸ್, BTS ಸಿಗುತ್ತೆ, KSRTC ಸಿಗುತ್ತೆ, ಟ್ರೈನು ಸಿಗುತ್ತೆ. ಹಾ. ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಮೇನ್ ರೋಡ್ ಇಂದ ಆಟೋಗಳು ಸಿಗುತ್ತೆ. 10 ರೂಪಾಯಿಗೆ ಬರೋರು. ಇಲ್ಲಿ 7 ಕಿಲೋಮೀಟರ್ ಯಾರು ಬರ್ತಾರೆ? ವ್ಯಾಪಾರ ಎಲ್ಲ ಹೇಗ್ ನಡೀತಾ ಇದೆ ಈಗ ರೇಟು? ಸುಮಾರಾಗಿ ನಡೀತಾ ಇದೆ. ರೇಟ್ ಪರವಾಗಿಲ್ಲ. ಕೆಲವು ರೇಟ್ ಇದೆ, ಕೆಲವು ರೇಟ್ ಇಲ್ಲ. ಕೆಲವು ರೇಟ್ ಇಲ್ಲ. ಮೆಣಸಿನ್ಕಾಯಿ 20 ರೂಪಾಯಿ ಕೆಜಿ, ಹಾ ಹಾ ಸಾಂಬಾರ್ ಸೌತೆಕಾಯಿ 20 ರೂಪಾಯಿ ಕೆಜಿ, ಹಾ. ಕೋಸು 20 ರೂಪಾಯಿ ಕೆಜಿ, 15 ರೂಪಾಯಿ ಕೆಜಿ ಕೋಸು. ಹೌದಾ? 15 ಹೋಲ್ಸೇಲ್ ಆಗಿ ತಗೊಂಡ್ರೆ 13 ರೂಪಾಯಿ. ಬಲೂನ್ ಬದನೆಕಾಯಿ 15 ರೂಪಾಯಿ. ಹಾ. ನೀವೇನ್ ಮಾಡ್ತಿದ್ದೀರಾ ಇವತ್ತು? ಪುಟ್ಟ ಎಲ್ಲ ಕೊಡ್ತಾ ಇದೀವಿ. ಹೆಂಗೆ ಮೂಟೆ ಇದು? ಯಾವ್ದು? ಮೆಣಸಿನಕಾಯಿ 150 ರೂಪಾಯಿ ಬಜ್ಜಿ. ಒಂದ್ ಮೂಟೆ ಮೂಟೆ 150 ರೂಪಾಯಿ. ಎಷ್ಟು ಕೆಜಿ ಬರುತ್ತೆ? ಅದು 12 ಕೆಜಿ ಬರುತ್ತೆ. 12 ಕೆಜಿ ಮೂಟೆ 150 ರೂಪಾಯಿ. 150 ರೂಪಾಯಿ. ಥ್ಯಾಂಕ್ಸ್ ಅಣ್ಣ. ನೋಡಿ ಈ ಕಡೆ ಬಂದ್ರೆ ಟೊಮೊಟೊ ಸಿಗುತ್ತೆ ನಿಮ್ಗೆ. ಕ್ರೇಟ್ ಅಲ್ಲಿ ಅನ್ಲೋಡ್ ಆಗ್ತಾ ಇದೆ ಎಲ್ಲ ಫುಲ್ಲು ಟೊಮೊಟೊ. ವ್ಯಾಪಾರ ಕಡಿಮೆ ಅಷ್ಟೇ, ಜನ ಇಲ್ಲ, ಗೊತ್ತಿಲ್ಲ ಏನಂತ ಕಾರಣ, ಬಟ್ ವ್ಯಾಪಾರ ಕಡಿಮೆ. ಸಿಕ್ಕಾಪಟ್ಟೆ ಇಬ್ನಿ ಅಂತೂ ಇದೆ. ಕ್ರೇಟ್ ವ್ಯಾಪಾರ ನಡೆಯುತ್ತೆ ಇಲ್ಲಿ. ಇವ್ರಣ್ಣ ಹೆಂಗಣ್ಣ ಕೆಜಿ ಟೊಮೊಟೊ? ಟೊಮೊಟೊ ಕೆಜಿ ಇಲ್ಲ, ಇಷ್ಟು ಬರುತ್ತೆ ಕೆಜಿ? ಅದು 13 ಕೆಜಿ ಬರುತ್ತೆ. ಹೆಂಗೆ ಅದು ಕ್ರೇಟು? ರೇಟ್ 150 ರೂಪಾಯಿ ಅಷ್ಟೇ. 13 ಕೆಜಿ 150 ರೂಪಾಯಿ. ಒಂದು ಕ್ರೇಟ್ 13 ಕೆಜಿ ಬರುತ್ತೆ, 150 ರೂಪಾಯಿ ಹೋಲ್ಸೇಲ್. ಸಿಂಗಲ್ ಕೆಜಿ ಸಿಗಲ್ಲ, ಬಟ್ ಹೋಲ್ಸೇಲ್ ಆಗಿ ಕೊಡ್ತಾರೆ. ಏನಣ್ಣ ವ್ಯಾಪಾರ ಜೋರ? ಹೆಂಗೆ ಟೊಮೊಟೊ ಕೆಜಿ? ಹೆಂಗಣ್ಣ ಕೆಜಿ ಟೊಮೊಟೊ? ಕೆಜಿ 10 ರೂಪಾಯಿ, 5 ರೂಪಾಯಿ. ಟ್ರೇ ಫುಲ್ಲು 150 ರೂಪಾಯಿ. 150 200. ಏನ್ ವ್ಯಾಪಾರ ಡೌನ್ ಅಲ್ಲ? ಏನ್ ಸಮಸ್ಯೆ ಇವತ್ತು? ವ್ಯಾಪಾರ ಎಲ್ಲ ಕಡಿಮೆ ಅಲ್ಲ, ಇಬ್ಲಿ ಬೀಳ್ತಿದೆ ಅಂತನಾ? ಅದೇ ರೈತರು ತಗೋಬೇಕು, ಬಟ್ ಕಾಣ್ತಾನೆ ಇಲ್ಲ ಯಾರು ತಗೊಳ್ಳೋರು ಇವತ್ತು, ಹಂಗಾಗಿ ಕೇಳ್ದೆ ಅಷ್ಟೇ. ರೇಟ್ ಎಲ್ಲ ಪರವಾಗಿಲ್ಲ, ಒಂದು ಮೀಡಿಯಂ ರೇಂಜ್ ಅಲ್ಲಿ ಇದೆ, ಬಟ್ ತಗೊಳ್ಳೋ ಜನಗಳು ಕಡಿಮೆ ಅಷ್ಟೇ. ನೋಡಿ ಇದೆಲ್ಲ ಫುಲ್ಲು ಟೊಮೊಟೊ ಹೋಗ್ತಿರೋದು. ಟೊಮೊಟೊ ಟ್ರೇಗಳಲ್ಲಿ ಸಿಗೋದು ನಿಮ್ಗೆ, ಕೆಜಿ ಲೆಕ್ಕದಲ್ಲಿ ಸಿಗಲ್ಲ, ಟ್ರೇ ಲೆಕ್ಕದಲ್ಲಿ ಸಿಗುತ್ತೆ. ಒಂದ್ ಟ್ರೇ 13 ಕೆಜಿ, 12 ರಿಂದ 13 ಕೆಜಿ ಬರುತ್ತೆ. ನಿಮ್ಗೆ 150 ರಿಂದ 200 ರೂಪಾಯಿ ಆಗ್ಬಹುದು, 150 ರೂಪಾಯಿ. ನೋಡಿ ಇದೆಲ್ಲ ಟೊಮೊಟೊ ಮಾರ್ಕೆಟ್, ಟೊಮೊಟೊ ಸಂಬಂಧಪಟ್ಟಿದ್ದು ಪೂರ್ತಿ. ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟವರೆಗೂ ದಾಸಂಪುರ ಮಾರ್ಕೆಟ್ ವಿಡಿಯೋ. ತರಕಾರಿಗಳು ತುಂಬಾ ಇದೆ, ಬಟ್ ಕೊಂಡ್ಕೊಳ್ಳೋರ ಸಂಖ್ಯೆ ಬಹಳ ಕಡಿಮೆ. ಇಲ್ಲಿ ತುಂಬಾ ಖುಷಿಯಾಗೋ ರೀತಿ ಏನಂದ್ರೆ, ತರಕಾರಿ ಮಾರೋರು ಸ್ಪಂದಿಸೋ ರೀತಿ ತುಂಬಾ ಅದ್ಭುತವಾಗಿ ಮಾತಾಡಿಸ್ತಾರೆ, ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ. ಕರೆದು ಮಾತಾಡಿಸಿ ರೇಟ್ ಅದಂತೂ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೊತ್ತಿಲ್ಲ ಹೇಗ್ ನಡೀತಿದೆ ಮುಂದೆ ವ್ಯಾಪಾರ ಅಂತ, ಬಟ್ ಇವಾಗ ದೇವರು ಮಾತಾಡ್ತೀನಿ, ಡಿಸೆಂಬರ್ 8 ಜನವರಿ 15ವರೆಗೂ ಕಡಿಮೆ ವ್ಯಾಪಾರ. ಹಾಗಾಗಿ ಜನಗಳಿಲ್ಲ, ಆದಷ್ಟು ತರಕಾರಿ ಇದೆ ಬಟ್ ಜನಗಳಿಲ್ಲ. ನೀವೇನಾದ್ರೂ ಬಂದು ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಬಂದು ತಗೋಬಹುದು. ನೋಡಿ ಶುಂಠಿ ಮೂಟೆಗಳು ಇಲ್ಲಿ ಕಟ್ಟಿ ಇಟ್ಟಿದ್ದಾರೆ. ಅಣ್ಣ ಹೆಂಗೆ ಕೆಜಿ? ಹೆಂಗಣ್ಣ ಕೆಜಿ ಶುಂಠಿ? ಕೆಜಿ 30 ರೂಪಾಯಿ. ಇದು 30, ಇದು 35, 40. ಅಲ್ಲ ವಿಡಿಯೋ ಅಷ್ಟೇ, ಯೂಟ್ಯೂಬ್. ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ತಗೊಂಡು ಲೋಡ್ ಆಗಿ ಸಿಟಿ ಕಡೆ ಹೊರಟಿರುವಂತದ್ದು. ಇಲ್ಲಿಂದ ಮುಕ್ಕಾಲ್ ಭಾಗ ಗಾಡಿಗಳೆಲ್ಲ ಸಿಟಿಗೆ ಹೋಗೋದು. ಈಗ ತಗೊಂಡೋಗಿ ಸೊಳ್ಳ ಗಾಡಿ ಮೂಲಕನೋ ಅಥವಾ ಚಿಕ್ಕ ತರಕಾರಿ ಅಂಗಡಿಗಳ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಈ ಪೂರ್ತಿ ಈ ಸಾಲಲ್ಲಿ ಏನ್ ನೋಡಿದ್ರೆ ಈ ಗಾಡಿಗಳೆಲ್ಲ ತರಕಾರಿ ತಗೊಂಡು ಹೋಗುವಂತ ಗಾಡಿ. ಇದೆಲ್ಲ ಈ ಕಡೆ ಇರೋ ಪೂರ್ತಿ ಗಾಡಿಗಳೆಲ್ಲ ಎಲ್ಲ ಬೆಂಗಳೂರು ಸಿಟಿಗೆ ಹೊರಟಿರುವಂತ ತರಕಾರಿ. ರೇಟ್ ಕಡಿಮೆ ಆಗ್ಲಿಂದ ಕಾಯ್ತಿದ್ದಾರೆ. ಸ್ವಲ್ಪ ಗಟ್ಲೆ ಬೆಳಕಾದಷ್ಟು ರೇಟ್ ಕಡಿಮೆ ಆಗುತ್ತೆ ನಿಮ್ಗೆ. ಶುರುವಾಗಿದೆ ವ್ಯಾಪಾರ ಎಲ್ಲ. ನೋಡಿ ನಿಂತಿರೋ ಗಾಡಿಗಳೆಲ್ಲ ಕೂಡ ಸಿಟಿ ಒಳಗಡೆ ಹೋಗುವಂತ ಗಾಡಿಗಳು ಅಥವಾ ಹೊರಗಡೆಯಿಂದ ಬಂದಿರುವಂತ ಗಾಡಿಗಳು. ಕೆಲವೊಂದು ಲೋಡ್ ಆಗಿದ್ದಾವೆ, ಕೆಲವೊಂದು ಲೋಡ್ ಆಗ್ತಾ ಇದಾವೆ.
ಒಂದು ಅರ್ಧ ಗಂಟೆಯಲ್ಲಿ ಶುರುವಾಗ್ಬಿಡುತ್ತೆ ವ್ಯಾಪಾರ. ನೀವು ನೋಡ್ತಿರ್ಬೋದು ರಾಶಿ ರಾಶಿ ತರಕಾರಿಗಳನ್ನ ದುಡ್ಡೆ ಹಾಕೊಂಡು ಮಾಡ್ತಾರೆ. ಇವತ್ತೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಬ್ಬನಿ ಇವತ್ತು, ಹಂಗಾಗಿ ಸ್ವಲ್ಪ ಕಷ್ಟ. ನೋಡಿ, ಮೂಟೆ ಮೂಟೆ ಗಟ್ಟಲೆ ತುಂಬಿ ನಿಲ್ಲಿಸ್ಕೊಂಡಿದ್ದಾರೆ ತರಕಾರಿಗಳನ್ನೆಲ್ಲ. ಸಿಕ್ಕಾಪಟ್ಟೆ ಗಾಡಿಗಳಿದಾವೆ. ಅಣ್ಣ ಹಿಂಗೆ ಮೂಟೆ ಬದನೆಕಾಯಿ ಚೀಲ ಎಷ್ಟಣ್ಣ? 200 ರೂಪಾಯಿ ಚೀಲ. ಥ್ಯಾಂಕ್ಸ್ ಅಣ್ಣ. ನೀವು ನೋಡ್ತಿರ್ಬೋದು ಕೋಸು ಮೂಟೆ ಎಲ್ಲ ಸಿಕ್ಕಾಪಟ್ಟೆ. ಬರ್ತೀನಿ ಅಣ್ಣ, 1 ನಿಮಿಷ. ನೋಡ್ತಾ ಇರ್ಬೋದು ಅವರೇ ಕರೆದು ಮಾತಾಡಿಸ್ತಾರೆ, ಅದೊಂದು ಖುಷಿ ಪಡುವಂತ ವಿಚಾರ. ಹೆಂಗಣ್ಣ ಬೀನ್ಸು ಕೆಜಿ ಎಲ್ಲ ಫುಲ್ ಡಿಮಾಂಡ್ ಮಾಡ್ಬಿಟ್ಟಿದ್ದೀರಾ? ತರಕಾರಿ ಸ್ವಲ್ಪ ಡಿಮ್ಯಾಂಡು, ಸೇಮ್ ಧನುರ್ಮಾಸ ಟೈಮ್ ಅಂತ ಸ್ವಲ್ಪ ಡಿಮಾಂಡ್ ಮಾಡಿದ್ದಾರೆ ತರಕಾರಿ ಎಲ್ಲ. ನೀವು ನೋಡ್ತಾ ಇರ್ಬೋದು ರಾಶಿ ರಾಶಿ ತರಕಾರಿಗಳು ಸಿಗುತ್ತೆ ನಿಮ್ಗೆ ಇಲ್ಲಿ. ಇದನ್ನೆಲ್ಲ ತಗೊಂಡೋಗಿ ನೀವು ಹೊರಗಡೆ ಸಿಟಿಗಳಲ್ಲಿ ಆರಾಮಾಗಿ ಮಾಡ್ಬೋದು. ಯಾರನ್ನ ನೋಡಿದ್ರಲ್ಲ ಸ್ನೇಹಿತರೆ, ನೀವೇನಾದರೂ ಚಿಕ್ಕದಾಗಿ ತರಕಾರಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ಬಂದು ತರಕಾರಿನ ತೊಗೊಂಡೋಗಿ ಹೊರಗಡೆ ನೀವು ಆರಾಮಾಗಿ ಮಾರ್ಬೋದು. ನೀವು ಈ ತರಕಾರಿ ತೊಗೊಳೋದು ಕರೆಕ್ಟಾಗಿ 5ವರೆಗೆ ಬಂದರೆ ಸಾಕು. 5ವರೆಗೆ ಕರೆಕ್ಟಾಗಿ ವ್ಯಾಪಾರ ಶುರುವಾಗಿರುತ್ತೆ. ಅವಾಗ ಬಂದರೆ ನಿಮಗೆ ಕಡಿಮೆ ಬೆಲೆಗೆ ತರಕಾರಿ ಸಿಗುತ್ತೆ. ಕೆಲವೊಂದು ಸಲ ರೇಟ್ ಹೆಚ್ಚು ಕಮ್ಮಿನೂ ಆಗ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಬಂದು ನೀವು ತೊಗೊಂಡೋಗಿ ಮಾರಾಟವನ್ನು ಶುರು ಮಾಡ್ಕೋಬೋದು ಸ್ನೇಹಿತರೆ. ಇದೇ ರೀತಿ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತಾ ಇರೋಣ.